ಒಂದು ಒಂದು ನದಿ ಹರಿತಿತ್ತು. ಆ ನದಿಯ ದಂಡೆಯ ಮೇಲೆ ಒಂದು ಗಿಡ ಇತ್ತು. ಆ ಗಿಡದೊಳಗೊಂದು ಗುಬ್ಬಿ ಕೂತಿತ್ತು. ಆ ನದಿ ದಂಡೆ ಮೇಲೆ ಒಬ್ಬ ಶ್ರೀಮಂತ ಒಂದು ಫಾರ್ಮ್ ಹೌಸ್ ಕಟ್ಟಿಸಿದ್ದ, ಒಂದು ದೊಡ್ಡ ಮನಿ. ಯಾರೋ ಒಬ್ರು ಬಂದು ಆ ಮನಿಗೆ ಬೆಂಕಿ ಹಚ್ಚಿದ್ರು. ಮತ್ತು ಊರನ ದೊಡ್ಡ ಸಾಹುಕಾರನ ಮನಿ ಅಂದ ಕೂಡಲೇ ಎಲ್ಲರೂ ಬಂದು ಬೆಂಕಿ ಹಾರ್ಸಕತ್ರು. ಈ ಅಗ್ನಿಶಾಮಕ ದಳದವ್ರು ಬಂದ್ರು, ಅವರು ಹೊಳೆಗೆ ಪೈಪ್ ಲೈನ್ ಹಚ್ಚಿ ಮನಿ ಬೆಂಕಿ ಹಾರ್ಸಕತ್ರು. ಮತ್ ಬಕೆಟ್ ತಗೊಂಬಂದ್ರು, ಕೊಡ ತಗೊಂಬಂದ್ರು, ಎಲ್ಲರೂ ಹಾಕದ ಮನಿ. ಊರ ಸಾಹುಕಾರನ ಮನಿನ ಬೆಂಕಿ ಎತ್ತೈತಿ ಅಂದ ಮೇಲೆ ಎಲ್ಲರೂ ಹಾರ್ಸಕ್ ಬಂದ್ರು. ಈ ಗಿಡದೊಳಗ್ ಕುಂತು ಗುಬ್ಬಿ ಏನ್ ಮಾಡ್ತಿತ್ತು ಅಂದ್ರ, ಬಡ ಬಡ ಹೊಳಿಗೆ ಹೋಗೋದು, ಒಂದಿಷ್ಟ ನೀರ್ ತಗೊಳ್ಳೋದು, ಹೋಗಿ ಆ ಮನಿ ಮೇಲೆ ಹಾಕಿ ಬಂದು ಮತ್ತೆ ಗಿಡದಾಗ ಕೂಡ್ತಿತ್ತು. ಆ ಗಿಡ ಗುಬ್ಬಿಗೆ ಕೇಳ್ತಂತಲ್ಲೋ ಗುಬ್ಬೆಪ್ಪ, ಅಲ್ಲಿ ಅಗ್ನಿಶಾಮಕ ದಳದವ್ರು ಬಂದು ನೀರ್ ಹಾಕಿ ಆರ್ಸಕತ್ತಾರ, ಅವ್ರಲ್ಲಿ ಪೈಪ್ ಲೈನ್ ಹಚ್ಚಾರ, ಕೊಡ ತಗೊಂಡು ಬಂದು ಆರ್ಸಕತ್ತಾರ, ನೀ ಇರದ 2 ಇಂಚ್ ಅದಿ, ನಿನ್ನ ಚೊಂಚ್ ನೋಡಿದ್ರ ಅರ್ಧ ಇಂಚ್ ಐತಿ, ನೀವ್ ಹೋಗಿ ಹೋಗಿ ಆ ಮನಿ ಬೆಂಕಿ ಆರ್ಸಕತ್ತಿಯಲ್ಲ, ಮನಿ ಬೆಂಕಿ ಆರ್ತೈತಿ. ಅದು ಗುಬ್ಬಿ ಅಂತೂ, ಇಲ್ಲ ನಾವು ಹೋಗಿ ನೀರ್ ಹಾಕುದ್ರಿಂದ ಮನಿ ಬೆಂಕಿ ಏನು ಆರೋದಿಲ್ಲ ಅಂತ. ಅವಾಗ ಅದು ಗಿಡ ಕೇಳ್ತು, ಮತ್ತೆ ನೀ ಹೋಗಿ ನೀರ್ ಹಾಕುದ್ರಿಂದ ಆ ಮನಿ ಬೆಂಕಿ ಆರೋದಿಲ್ಲ ಅಂತ ಗೊತ್ತಿದ್ರು ಮತ್ತ ಆರ್ಸಕ್ ಯಾಕೆ ಹೊಂಟಿ ನೀನು? ಅವಾಗ ಗುಬ್ಬಿ ಅಂತೂ, ನನಗ್ ಗೊತ್ತೈತಿ ನನ್ನ ಸಾಮರ್ಥ್ಯ ಎಷ್ಟು ಅಂತ, ನಾನಿರೋದು 2 ಇಂಚ್ ಅದೀನಿ, ನನ್ನ ಚೊಂಚ್ ನೋಡಿದ್ರೆ ಅರ್ಧ ಇಂಚ್ ಐತಿ, ನಾನು ನನ್ನ ಚೊಂಚಿನೊಳಗಿಂದ ನೀರ್ ತಗೊಂಡ್ ಹೋಗಿ ಆ ಮನಿ ಮ್ಯಾಲ ಹಾಕಿದ್ರ ಆ ಮನಿ ಬೆಂಕಿ ಆರೋದಿಲ್ಲ ಅಂತ ನನಗ್ ಗೊತ್ತೈತಿ. ಗಿಡ ಅಂತೂ ಮತ್ ಗೊತ್ತಿದ್ರು ಮತ್ತೆ ಯಾಕೆ ಆರ್ಸಕ್ ಹೊಂಟಿ? ಅವಾಗ ಗುಬ್ಬಿ ಒಂದು ಚಲೋ ಮಾತು ಹೇಳ್ತಿ. ಏನಂದ್ರ, ಕೆಲವು ದಿವಸ ಆದ ಮೇಲೆ ಈ ಊರಾಗ ಒಂದಿಷ್ಟು ಇತಿಹಾಸಕಾರರು ಒಂದು ಇತಿಹಾಸ ಬರೀತಾರ. ಏನ್ ಇತಿಹಾಸ ಬರೀತಾರ ಅಂದ್ರ, ಬೆಂಕಿ ಆರಿಸಿದವ್ರದ್ದು ಒಂದು ಲಿಸ್ಟ್ ಮಾಡ್ತಾರ, ಬೆಂಕಿ ಹಚ್ಚದವ್ರದ್ದು ಒಂದು ಲಿಸ್ಟ್ ಮಾಡ್ತಾರ. ನಾ ಯಾಕೆ ಹೋಗಿ ಆರ್ಸಾಕ್ ಹತ್ತೀನಿ ಅಂದ್ರ, ನನ್ನ ಹೆಸರು ಬೆಂಕಿ ಆರಿಸಿದವ್ರ ಲಿಸ್ಟ್ನಾಗ ಬರ್ತೈತಿ ಹೊರತು ಬೆಂಕಿ ಹಚ್ಚದವ್ರ ಲಿಸ್ಟ್ನಾಗ ಬರೋದಿಲ್ಲ. ಅದಕ್ಕೆ ಹೋಗಿ ಆರ್ಸಾಕ್ ಹತ್ತೀನಿ ನಾನು. ಊರಾಗ ನನ್ನ ಹೆಸರು ಬೆಂಕಿ ಆರ್ಸವ್ರ ಲಿಸ್ಟ್ನಾಗ ಇರ್ಬೇಕು ಹೊರತು ಬೆಂಕಿ ಹಚ್ಚವ್ರ ಲಿಸ್ಟ್ನಾಗ ಇರ್ಬಾರ್ದು. ಪುಣ್ಯದ ಕೆಲಸ ಮಾಡೋವ್ರ ಲಿಸ್ಟ್ನಾಗ ನನ್ನ ಹೆಸರು, ಪಾಪದ ಕೆಲಸ ಮಾಡೋವ್ರ ಲಿಸ್ಟ್ನಾಗ ನನ್ನ ಹೆಸರು.